ಪೇದವಾಡಿ ಸ್ವಿಮ್ಮಿಂಗ್ ರೇಸ್. ಖುಷಿಪುರಂ ಎಂಬ ಗ್ರಾಮದಲ್ಲಿ ಕರುಣಾಕರ್ ಎಂಬ ಕೋಟೀಶ್ವರ ಇರ್ತಿದ್ದ. ಅವನೊಬ್ಬನೇ ಮಗ ವಿಶಾಲ್. ವಿಶಾಲ್ಗೆ ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ. ಅವ್ರ ಮನೆಯಲ್ಲೇ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ಅಲ್ಲೇ ದಿನ ಪ್ರಾಕ್ಟೀಸ್ ಮಾಡೋನು. ಪ್ರತಿ ವರ್ಷ ಸ್ವಿಮ್ಮಿಂಗ್ ಕಾಂಪಿಟೇಷನಲ್ಲಿ ಕಪ್ ಗೆಲ್ತಿದ್ದ. ಒಂದು ದಿನ ವಿಶಾಲ್ ಸ್ಕೂಲ್ಗೆ ಹೋಗಿ ಅವನ ಮಿತ್ರನೊಂದಿಗೆ ಹೀಗಂತಾನೆ, ಏನೋ ನಾನು ಸ್ವಿಮ್ಮಿಂಗ್ ರೇಸಲ್ಲಿ ಕಪ್ ಗೆದ್ದಿದ್ದೀನಿ ಕಣೋ. ನಿನಗೆ ಸ್ಪರ್ಧೆ ಮಾಡೋರು ಯಾರೂ ಇಲ್ದಿರೋದ್ರಿಂದ ನೀನೇ ಗೆಲ್ತಿದ್ಯಾ. ಅದೇ ನಿನಗೆ ಸ್ಪರ್ಧೆಯಾಗಿ ಯಾರಾದರೂ ಇದ್ದಿದ್ರೆ ಆಗ ಗೊತ್ತಾಗ್ತಿರೋದು ನಿಜವಾದ ವಿನ್ನರ್ ಯಾರು ಅಂತ. ಎಷ್ಟು ಮಂದಿ ನನ್ನ ಜೊತೆ ಸ್ಪರ್ಧೆ ಮಾಡಿದ್ರು ಗೆಲ್ಲೋದು ನಾನೇ. ಆದರೆ ಸ್ವಿಮ್ಮಿಂಗ್ ಬರದೇ ಇರೋರ ಜೊತೆ ನನಗೆ ಮಾತುಗಳು ಯಾಕೆ ಅಂತ ಅಹಂಕಾರವಾಗಿ ಮಾತಾಡಿದ ವಿಶಾಲ್. ಅದೆಲ್ಲ ಕೇಳಿದ ಸೂರ್ಯ ವಿಶಾಲ್ ಮಾತುಗಳನ್ನು ಚಾಲೆಂಜಿಂಗ್ ಆಗಿ ತಗೊಂಡು ವಿಶಾಲೊಂದಿಗೆ ಹೀಗಂತಾನೆ, ಏನೋ ವಿಶಾಲ್, ಈ ಬಾರಿ ಬರೋ ಸ್ಪರ್ಧೆಗಳಲ್ಲಿ ನಾನೂ ಪಾರ್ಟಿಸಿಪೇಟ್ ಮಾಡಿ ಮೊದಲನೇ ಸ್ಥಾನ ಗೆದ್ಕೊಳ್ತೀನಿ. ನಿನಗಷ್ಟು ಸೀನ್ ಇಲ್ಲ ಬಿಡು ಅಂತ ಅವಮಾನ ಮಾಡ್ತಾನೆ ವಿಶಾಲ್. ಸೂರ್ಯ ದಿನ ಅವನ ಮಿತ್ರನೊಂದಿಗೆ ಸೇರಿ ಊರಿನಾಚೆ ಇರೋ ಕೆರೆ ಹತ್ರಕ್ಕೆ ಹೋಗಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಸ್ಪರ್ಧೆ ಸಮಯ ಬಂದೇ ಬಿಡ್ತು. ವಿಶಾಲ್ಗೆ ಸ್ಪರ್ಧೆಯಾಗಿ ಸೂರ್ಯ ಬಂದು ನಿಂತ್ಕೊಂಡ. ಅಂಪೈರ್ ವಿಶಾಲ್ ವಿಸಿಲ್ ಹಾಕಿದಾಗ ಇಬ್ರು ಡೈವ್ ಮಾಡಿ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಸೂರ್ಯ ವೇಗವಾಗಿ ಗಮ್ಯಕ್ಕೆ ಸೇರ್ತಾನೆ. ಆ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ವಿಜಯ ಹೊಂದುತ್ತಾನೆ. ಅದನ್ನು ನೋಡಿದ ಎಲ್ಲರೂ ಚಪ್ಪಾಳೆ ತಟ್ತಾರೆ. ವಿಶಾಲ್ ಸೋಲನ್ನು ತಡೆಯೋಕ್ಕಾಗಲ್ಲ. ಈ ವಿಜಯದೊಂದಿಗೆ ರಿಲ್ಯಾಕ್ಸ್ ಆಗದೆ ಸೂರ್ಯ ದಿನ ಕ್ರಮ ತಪ್ಪದೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಒಂದಿನ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ನಿಂದ ಅನೌನ್ಸ್ಮೆಂಟ್ ಬರುತ್ತೆ. ಅದು ಕೇಳಿದ ಸೂರ್ಯ ಈ ಸಲನೂ ಕಪ್ ಸಾಧಿಸಬೇಕು ಅನ್ಕೊಂಡು ತುಂಬಾ ಉತ್ಸಾಹದಿಂದ ಸೈಕಲ್ ಮೇಲೆ ಕೆರೆ ಹತ್ರಕ್ಕೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಒಂದು ಕಾರ್ ಬಂದು ಗುದ್ದುಬಿಟ್ಟು ಹೊರಟೋಗುತ್ತೆ. ಸೂರ್ಯನ ತಕ್ಷಣ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡ್ತಾರೆ. ನಿಮ್ಮ ಮಗನಿಗೆ ಕಾಲ್ ಮುರಿದೋಗಿದೆ, 1 ತಿಂಗಳು ರೆಸ್ಟ್ ತಗೊಂಡ್ರೇನೆ ಮಾಮೂಲಿ ಆಗ್ತಾನೆ ಅಂತ ಹೇಳಿದ ಡಾಕ್ಟರ್. ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿರೋ ಸೂರ್ಯ ಹತ್ರಕ್ಕೆ ಆತನ ತಂದೆ ಕರುಣಾಕರ್ ಬರ್ತಾನೆ. ಏನ್ ಸೂರ್ಯ, ನಿನ್ ಕಾಲ್ ಮುರಿದಿದ್ಯಂತೆ ಅಲ್ವಾ? ಸ್ವಿಮ್ಮಿಂಗ್ ರೇಸಲ್ಲಿ ಏನ್ ಪ್ರಾಕ್ಟೀಸ್ ಮಾಡು ಅಂತ್ಯಾ? ಹೋಗ್ಲಿ ಬಿಡು, ಈ ಬಾರಿ ನಾನ್ ಕಪ್ ಗೆದ್ಕೊಂಡು ಬರ್ತೀನಿ ಅಂತ ತುಂಬಾ ಗೇಲಿ ಮಾಡಿ ಮಾತಾಡ್ತಾ ಇದ್ದ ವಿಶಾಲ್ನ. ಏನೋ ನನ್ ಮಗನೊಂದಿಗೆ ಸ್ಪರ್ಧೆ ಮಾಡ್ತೀಯಾ ನೀನು? ನಿನ್ ಸ್ಥಾನ ಏನು? ಯಾವಾಗ್ಲಾದ್ರೂ ಅದು ಯೋಚನೆ ಮಾಡಿದ್ಯಾ? ಈ ಸಲ ನಿನ್ನ ಸ್ಪರ್ಧೆಯಲ್ಲಿ ಇಲ್ದೇ ಮಾಡಿದೆ ನೋಡುದ್ಯಲ್ವಾ? ಏನೋ ನಿನಗೆ ಇನ್ನೂ ಅರ್ಥ ಆಗ್ಲಿಲ್ವಾ? ಇದೆಲ್ಲ ಮಾಡಿದ್ದು ನಾವೇ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಇಲ್ಲ ಅಂದ್ರೆ ಈ ಬಾರಿ ಕಾರ್ನ ನಿನ್ ಮೇಲೇನೆ ಹತ್ತಿಸ್ಬಿಡ್ತೀನಿ, ಹುಷಾರು ಅಂತ ವಾರ್ನಿಂಗ್ ಕೊಟ್ಟು ಹೊರಟೋಗ್ತಾನೆ. ಆ ಮಾತುಗಳು ಕೇಳಿ ಸೂರ್ಯ ಅವನ ತಂದೆ ತಾಯಿರು ತುಂಬಾ ನೋವುಪಡ್ತಾರೆ. ಅಪ್ಪ, ಈ ಬಾರಿ ನಾನು ಹೇಗಾದ್ರೂ ಗೆಲ್ಬೇಕು. ಹಾಗಾದ್ರೆ ಏನ್ ಮಾಡೋಣ ಸೂರ್ಯ? ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ತಯಾರು ಮಾಡಿ ಅಪ್ಪ, ನಾನು ದಿನ ಪ್ರಾಕ್ಟೀಸ್ ಮಾಡ್ತೀನಿ. ಸೂರ್ಯ ಹೇಳಿದ ಹಾಗೆ ಸ್ವಿಮ್ಮಿಂಗ್ ಪೂಲ್ ತಯಾರು ಮಾಡ್ತಾರೆ ಅವರ ತಂದೆ. ಸೂರ್ಯ ಅಲ್ಲಿ ದಿನ ಪ್ರಾಕ್ಟೀಸ್ ಮಾಡ್ತಾನೆ. ಇಷ್ಟರಲ್ಲಿ ಸ್ವಿಮ್ಮಿಂಗ್ ಸ್ಪರ್ಧೆ ಬಂದೇ ಬರುತ್ತೆ. ವಿಶಾಲ್ ಜೊತೆಗೆ ಮತ್ತೆ ಇನ್ನು ಕೆಲವರು ಸ್ವಿಮ್ಮಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಪೈರ್ ಗೇಮ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ನೀರಲ್ಲಿ ಧುಮುಕಿ ಸ್ಟಾರ್ಟ್ ಮಾಡ್ತಾರೆ. ಸೂರ್ಯ ಓಡಿ ಓಡಿ ಮುಂದಕ್ಕೆ ಹೋಗಿ ಮೊದಲನೇ ಸ್ಥಾನ ಗೆದ್ಕೊಳ್ತಾನೆ. ವಿಶಾಲ್ 3ನೇ ಸ್ಥಾನದಲ್ಲೂ ಬರಲ್ಲ. ಸೂರ್ಯ ಕಪ್ ಗೆದ್ಕೊಳ್ತಾನೆ. ವಿಶಾಲ್ ಮತ್ತು ಅವರ ತಂದೆ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾರೆ. ಒಂದು ಕಾಲದಲ್ಲಿ ವಿಸಾಪುರಮಲ್ಲಿ ಸುಬ್ಬಯ್ಯ ಎಂಬ ಧನವಂತ ಇರ್ತಿದ್ದ. ಆತನು ಮಳಿಗೆ ಅಂಗಡಿ ಇಟ್ಕೊಂಡಿದ್ದ. ಆ ಊರು ಎಲ್ಲದರಲ್ಲಿ ಸುಬ್ಬಯ್ಯ ಒಬ್ನೇ ಲಕ್ಷಾಧಿಕಾರಿ. ಆದ್ರೆ ಸುಬ್ಬಯ್ಯ ತುಂಬಾ ಚಿಪುಣ. ಊರಿನಲ್ಲಿರೋವ್ರೆಲ್ಲ ಸುಬ್ಬಯ್ಯನ ಬಗ್ಗೆ ತುಂಬಾ ಕೇವಲವಾಗಿ ಮಾತಾಡ್ಕೊಳ್ಳೋವ್ರು. ಎಷ್ಟು ಸಂಪಾದನೆ ಮಾಡಿದ್ರೆ ಮಾತ್ರ ಏನ್ ಲಾಭ, ಅವನ ಜಿಪುಣತನ ಮಾತ್ರ ಬಿಡಲ್ಲ. ಇರೋದೆಲ್ಲ ಎತ್ಕೊಂಡೋಗ್ತಾನ. ಜೀವನದಲ್ಲಿ ಯಾವಾಗ್ಲೂ ದಾನ ಮಾಡೇ ಇರೋದಿಲ್ಲ. ಪ್ರತಿಯೊಬ್ರು ದೋಚ್ಕೊಳ್ಬೇಕು ಅನ್ಕೊಳ್ತಾನೆ. ಏನ್ ಬದುಕೋ ಏನ್ ಕರ್ಮನೋ ಅಂತ ಬೈಕೊಳ್ತಾ ಇರ್ತಾರೆ. ಎಲ್ರೂ ಹಾಗೆ ಅನ್ಕೊಳ್ತಿದ್ದಾರೆ ಅಂತ ಸುಬ್ಬಯ್ಯಗೆ ಗೊತ್ತಿದ್ರೂನುವೆ ಆತನ ಪದ್ಧತಿ ಮಾತ್ರ ಬದಲಾಯಿಸ್ಕೊಳ್ತಿರ್ಲಿಲ್ಲ. ಒಂದಿನ ಸುಬ್ಬಯ್ಯ ಹೆಂಡತಿ ಶಾಂತಮ್ಮ, ಏನ್ರಿ, ನಮಗ್ ತುಂಬಾನೇ ಆಸ್ತಿ ಇದೆ, ನಮ್ ವ್ಯಾಪಾರ ಚೆನ್ನಾಗಿದೆ, ಹಾಗಿದ್ದಾಗ ದಾನಗಳು ಮಾಡಿ, ಅದು ನಮ್ಗೊಳ್ಳೇದ್ ಮಾಡುತ್ತೆ. ನಿಮ್ ಬಗ್ಗೆ ಎಲ್ರೂ ಕೆಟ್ಟದಾಗಿ ಹೇಳ್ಕೊಳ್ತಿದ್ದಾರೆ, ತುಂಬಾ ಕಷ್ಟವಾಗಿರುತ್ತೆ ನನ್ಗೆ. ಏನ್ ಶಾಂತಮ್ಮ, ಯಾರ್ ಏನ್ ಹೇಳಿದ್ರೆ ನಮ್ಗೇನೆ? ಹಣ ಇರೋವ್ರನ್ನ ನೋಡಿ ಇಲ್ದಿರೋವ್ರು ಹೀಗೆ ಹೇಳ್ತಾರೆ.
ಅದೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಳ್ಬೇಡ. ಒಳ್ಳೆ ಮಸಾಲ ಹಾಕಿ ಬದ್ನೆಕಾಯಿ ಅಡ್ಗೆ ಮಾಡು. ತಿಂದು ತುಂಬಾ ದಿನಗಳಾಯ್ತು. ಬದ್ನೆಕಾಯಿ ಅಡ್ಗೆ ನೀನ್ ಮಾಡಿದ್ರೆ ಅಮೃತದ ತರ ಇರುತ್ತೆ ಕಣೆ ಅಂತ ಮಾತು ಬದಲಾಯಿಸಿದ ಸುಬ್ಬಯ್ಯ. ಹೇಗೋ ಅವ್ರ ಗಂಡ ಒಳ್ಳೆ ಮಾತುಗಳು ಕೇಳಲ್ಲ ಅಂತ ಗೊತ್ತಿರೋದ್ರಿಂದ ಶಾಂತಮ್ಮ ಏನು ಮಾತಾಡದೆ ಸಂತೆಗ್ ಹೋಗಿ ಬದ್ನೆಕಾಯಿಗಳು ತಗೊಂಡ್ ಬನ್ನಿ, ನೀವ್ ಕೇಳಿದ ಬದ್ನೆಕಾಯಿ ಅಡ್ಗೆ ಮಾಡಿಡ್ತೀನಿ. ತಕ್ಷಣ ಸಂಜಿ ತಗೊಂಡು ಸಂತೆಗ್ ಹೊರಟ ಸುಬ್ಬಯ್ಯ. ಸಂತೆ ಎಲ್ಲದ್ರಲ್ಲಿ ರಾಮಯ್ಯ ಒಳ್ಳೆ ತರಕಾರಿಗಳನ್ನ ಮಾರ್ತಾನೆ ಅಂತ ಆ ಊರಿನವ್ರೆಲ್ಲ ಅನ್ಕೊಳ್ತಿದ್ರು. ರಾಮಯ್ಯ ತುಂಬಾ ಒಳ್ಳೆಯವನು, ನಿಯತ್ತಿರೋ ವ್ಯಕ್ತಿ. ತಾಜಾ ತರಕಾರಿನ ಕಡಿಮೆ ರೇಟ್ಗೆ ಮಾರ್ತಾನೆ. ಎಲ್ಲರೂ ಆತನ ಅಭಿಮಾನಿಸುವವರೇ. ಅಷ್ಟೇ ಅಲ್ಲದೆ ರಾಮಯ್ಯ ತರಕಾರಿ ಅಂಗಡಿಗೆ ಮಾತ್ರನೇ ಹೋಗಿ ತರಕಾರಿಗಳು ಕೊಂಡ್ಕೊಳ್ಳೋರು ಜನ. ಸುಬ್ಬಯ್ಯ ಹೋಗ್ತಾ ಹೋಗ್ತಾ ನೇರಾಗಿ ರಾಮಯ್ಯ ಹತ್ರಕ್ ಹೋದ. ರಾಮಯ್ಯ ತಾಜಾ ತರಕಾರಿ ಬುಟ್ಟಿಗಳನ್ನ ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದ. ಅದ್ರಲ್ಲಿ ಬದ್ನೆಕಾಯಿಗಳು, ಬೆಂಡೆಕಾಯಿಗಳು, ಹಾಗಲಕಾಯಿಗಳು, ಹೀಗೆ ಎಲ್ಲಾ ತರಕಾರಿಗಳು ಇದಾವೆ. ರಾಮಯ್ಯ, ಬದ್ನೆಕಾಯಿಗಳು 1 kg ಎಷ್ಟು? ಅಯ್ಯೋ, ತುಂಬಾ ಜಾಸ್ತಿ ಹೇಳ್ತಿದ್ಯಾ, ಕೊಡೋ ರೇಟ್ ಹೇಳು ಅಂತ ಅರ್ಧ ಗಂಟೆ ಮಾತಾಡಿ ರೇಟ್ ಮಾತಾಡ್ತಿದ್ದ. ನಂತರ ಬದ್ನೆಕಾಯಿ ಒಳ್ಳೇದು ಆರಿಸ್ಕೊಳ್ಳೋಕೆ ಅರ್ಧ ಗಂಟೆ ಆಲಸ್ಯ ಮಾಡ್ದ. ಆತನಿಗೆ ಗೊತ್ತಿರೋ ತರಕಾರಿ ಆರಿಸಿಕೊಂಡು ಅಂತ ಅರ್ಧ ಗಂಟೆ ಹೊತ್ತು ಮಾತಾಡಿ ಕೊಂಡ್ಕೊಳ್ತಾನೆ ಅಂತ ಕಾಯ್ತಾ ಇದ್ದ ರಾಮಯ್ಯ. ಇಷ್ಟರಲ್ಲಿ ಸುಬ್ಬಯ್ಯ ಹೊರಟೋಗೋಕೆ ಸಿದ್ಧವಾಗ್ತಿದ್ದ. ಅಷ್ಟರಲ್ಲಿ ರಾಮಯ್ಯ, ಯಜಮಾನ್ರೇ, ನೀವು ತಗೊಂಡ್ ಬದ್ನೆಕಾಯಿಗಳಿಗೆ ಹಣ ಕೊಡ್ಲಿಲ್ಲ. ಅದೇನ್ ರಾಮಯ್ಯ, ನಿನಗೆ ಮರುವೇವಾಗ ಬಂತು? ನಾನ್ 2 ರೂಪಾಯಿ ಕೊಟ್ಟು ತುಂಬಾ ಹೊತ್ತಾಯ್ತು. ಏನೋ ಗಾಬ್ರಿಯಲ್ಲಿ ಮರ್ತೋಗಿರ್ತೀಯ ಬಿಡು, ನೆನಪು ಮಾಡ್ಕೊ ಅಂತಾನೆ ಸುಬ್ಬಯ್ಯ. ಇಲ್ಲ ಯಜಮಾನ್ರೆ ಅಂತ ರಾಮಯ್ಯ ಏನೋ ಸಂಶಯವಾಗಿ ಹೇಳೋಕ್ ಬಂದ. ರಾಮಯ್ಯ, ಚೆನ್ನಾಗಿ ನೆನಪು ಮಾಡ್ಕೊ, 2 ರೂಪಾಯಿಗೂ ಗತಿ ಇಲ್ದಿರೋವ್ನಲ್ಲ ನಾನು. ಬೇಕು ಅಂದ್ರೆ ಇನ್ನೂ 2 ರೂಪಾಯಿ ಕೊಡ್ತೀನಿ ತಗೋ ಅಂತ ಅಂದ ಸುಬ್ಬಯ್ಯ ಕೋಪವಾಗಿ. ಅಷ್ಟು ಮಂದಿಯಲ್ಲಿ ಸುಮ್ಮನೆ ಜಗಳ ಯಾಕೆ ಅಂತ ರಾಮಯ್ಯ, ಬೇಡ ಬಿಡಿಯಪ್ಪ, ನಾನೇ ಮರ್ತೋಗಿರ್ತೀನಿ ಬಿಡಿ. ನೀವು ಹೇಳಿದ ಹಾಗೆ ಈ ನಡುವೆ ನನಗೆ ಮರು ಬಂದಿರುತ್ತೆ. ನೀವು ಹೋಗಿ ಬನ್ರಿ ಯಜಮಾನ್ರೆ ಅಂತಾನೆ ರಾಮಯ್ಯ. ಸುಮ್ಮನೆ ಬದ್ನೆಕಾಯಿಗಳು ಫ್ರೀಯಾಗಿ ಬಂತು ಅಂತ ಸಂತೋಷವಾಗಿ ಮನೆ ಹತ್ರಕ್ಕೆ ಹೋಗ್ತಾನೆ. 1.5 ಗಂಟೆ ನಿಂತ್ಕೊಂಡ್ರೆ ಏನಂತೆ, 2 ರೂಪಾಯಿ ಮಿಕ್ಕಿತು. 2 ರೂಪಾಯಿಗಳ ಲಾಭ ಅನ್ಕೊಳುತ್ತಾ ಮನೆ ಹೋಗಿ ತರಕಾರಿ ಸಂಜಿನ ಹೆಂಡ್ತಿ ಕೊಟ್ಟ. ಆನಂದವಾಗಿ ಕೈಗಳನ್ನ ನೆಟ್ಗೆ ತಗೊಂಡ. ಅಷ್ಟೇ, ವೀರಯ್ಯನ ಎದೆ ಜಲ್ಲನ್ನುತ್ತೆ. ಕೈಗಿರೋಂಥ ನವರತ್ನಗಳ ಉಂಗುರ ಇಲ್ಲ. ಸುಮಾರು 20,000 ಬೆಲೆ ಬಾಳೋ ಉಂಗುರ ಅದು. ಎಲ್ಲಿ ಹೊರಟೋಯ್ತೋ ಏನೋ ಅಂತ ಎದೆ ಹೊಡ್ಕೊಳುತ್ತಾ ಜುಟ್ ಕಿತ್ಕೊಳುತ್ತಾ ಹುಚ್ಚಾಗಿ ಅಳ್ತಿದ್ದ. ಏನ್ರಿ, ಏನಾಯ್ತು? ಯಾಕ ಗಾಬರಿ ಆಗ್ತಿದ್ದೀರಾ? ನೋವು ಪಡ್ತಿದ್ದೀರಾ ಯಾಕೆ ಅಂತ ಕೇಳಿದ್ಲು ಶಾಂತಮ್ಮ. ಏನು ಸಮಾಧಾನ ಹೇಳ್ದೆ ಮನೆಯೆಲ್ಲ 10 ಸಲ ಹುಚ್ಚು ಹತ್ತಿರೋ ತರ ಓಡಾಡ್ತಿದ್ದ ಸುಬ್ಬಯ್ಯ. ಇಷ್ಟರಲ್ಲಿ ರಾಮಯ್ಯ, ಸುಬ್ಬಯ್ಯ ಅವ್ರೇ ಅಂತ ಬಾಗ್ಲಿಂದ ಕರ್ದ. ಸುಬ್ಬಯ್ಯ ಬದ್ನೆಕಾಯಿಗಳ ಹಣಕ್ಕಾಗಿ ಬಂದೇನೋ ಅಂತ ಸಂದೇಹ ಪಡುತ್ತಾ ಹೊರಗಡೆ ಹೋದ. ಯಜಮಾನ್ರಿ, ನನ್ ಬದ್ನೆಕಾಯಿ ಬುಟ್ಟಿ ಕೆಳಗೆ ಅಡಿಯಲ್ಲಿ ಈ ಉಂಗುರ ಇತ್ತು. ಒಂದ್ ವೇಳೆ ನೀವು ಬದ್ನೆಕಾಯಿಗಳು ಎತ್ಕೊಳ್ಳೋವಾಗ ಜಾರ್ ಬಿದ್ದೋಯ್ತೇನೋ ಅಂತ ತಂದಿದ್ದೀನಿ. ಇದು ನಿಮ್ದೇ ಏನೋ ನೋಡ್ರಿ ಅಂತ ಉಂಗುರ ಸುಬ್ಬಯ್ಯ ಕೈಗೆ ಕೊಟ್ಟ ರಾಮಯ್ಯ, ಈ ಉಂಗುರ ನಂದೇ, ಎಲ್ ಬಿದ್ದೋಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ದೆ ಅಂತ ಉಂಗುರವನ್ನ ತಗೊಂಡ. ಆತನ ಕಣ್ಣುಗಳಿಂದ ನೀರ್ ಬರುತ್ತೆ. ರಾಮಯ್ಯ, ನೀನ್ ನನ್ನ ಕ್ಷಮಿಸಬೇಕು. ನಿನ್ ಹತ್ರ ಬದ್ನೆಕಾಯಿಗಳು ತಗೊಂಡು ಹಣ ಕೊಡದೆ ಯಾಮಾರ್ಸಿದ್ದೆ. ನಿನಗೆ ನಷ್ಟ ಬಂದ್ರು ನನಗ್ ಉಪಕಾರ ಮಾಡಿದ್ಯಲ್ವಾ? ನಿನ್ ನಿಜಾಯ್ತಿ ನನ್ ಕಣ್ ತೆರೆಸ್ತು. ರಾಮಯ್ಯ, ನಿನ್ ಋಣ ಹೇಗ್ ತೀರಿಸ್ಕೊಳಕ್ಕಾಗುತ್ತೆ ಅಂತ ಮನೆಗ್ ಹೋಗಿ 100 ರೂಪಾಯಿ ತಗೊಂಡು ರಾಮಯ್ಯನಿಗೆ ಕೊಡ್ತಾನೆ. ನಂತರ ಸುಬ್ಬಯ್ಯ ಅವನ್ ಜಿಪುಣತನವನ್ನ ಬಿಟ್ಬಿಟ್ಟು ಒಳ್ಳೆಯವನಾಗಿ ನಿಯತ್ತಿರೋವನಾಗಿ ಬದಲಾಗಿ ಎಲ್ಲರ ಹತ್ರ ಒಳ್ಳೆ ಹೆಸರು ಪಡ್ಕೊಂಡ.